ರಾಯರಲ್ಲಿ ಮೊದಲು ನೀವು ಕೇಳಬೇಕು, ರಾಯರಲ್ಲಿ 4 ದಿಕ್ಕುಗಳಲ್ಲಿ 4 ದೇವತೆಗಳಿದ್ದಾರೆ. ರಾಯರ ಮುಂಭಾಗದಲ್ಲಿ ನರಸಿಂಹದೇವರಿದ್ದಾರೆ, ರಾಯರ ಬಲಭಾಗದಲ್ಲಿ ರಾಮಚಂದ್ರ ದೇವರಿದ್ದಾರೆ, ರಾಯರ ಹಿಂಭಾಗದಲ್ಲಿ ಕೃಷ್ಣ ಇದ್ದಾನೆ, ರಾಯರ ಎಡಭಾಗದಲ್ಲಿ ವೇದವ್ಯಾಸರಿದ್ದಾರೆ. ಒಬ್ಬರಿಗೆ ನಮಸ್ಕಾರ ಬರುವಾಗ ಪ್ರದಕ್ಷಿಣೆ ಬಂದೇ ಬರಬೇಕು. ನಾವು ಪ್ರದಕ್ಷಿಣೆ ಬರಬೇಕು. ನಮಗೆ ನಾವೇ ಸುತ್ತೋದಲ್ಲ, ನಮಗೆ ನಾವೇ ಸುತ್ತಾಕೊಳ್ಳೋದಲ್ಲ, ಅವರ ಸುತ್ತು ಬರಬೇಕು. ನಮಗೆ ನಾವು ಸುತ್ತಾಕೊಂಡ್ರೆ ನಮಗೆ ನಮಸ್ಕಾರ ಮಾಡಿಕೊಂಡಂತ ಹಂಗಲ್ಲ. ರಾಯರಿಗೆ ಪ್ರದಕ್ಷಿಣೆ ಮಾಡುವಾಗ ಪ್ರತಿಯೊಂದು ದಿಕ್ಕಲ್ಲೂ ಇರುವ ನರಹರಿ, ರಾಮ, ಕೃಷ್ಣ, ವೇದವ್ಯಾಸ, ಇದರ ಬಗ್ಗೆ ಗೋಪಾಲದಾಸರು ಒಂದು ಸುಳ್ಳಾದಿಯನ್ನ ಮಾಡಿದ್ದಾರೆ. ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ಮಹಿಮೆಯ ಅರಿತಷ್ಟು ಪೇಳುವೆನು ಅಂತ ಒಂದು ಸುಳ್ಳಾದಿಯಲ್ಲಿ ಇದರ ಬಗ್ಗೆ ಪ್ರದಕ್ಷಿಣೆಯ ನಮಸ್ಕಾರ ಹೇಗೆ ಮಾಡಬೇಕು ಅನ್ನುವುದನ್ನ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ರಾಯರ ಸೇವೆಯನ್ನ ಹೆಂಗಸರು ಉರುಳು ದಿಂಡಿಗೆ ಹಾಕದೆ ಅಂಗ ಪ್ರದಕ್ಷಿಣೆ ಮಾಡದೆ ಗಂಡಸರು ಮಾತ್ರ ಮಾಡಬೇಕು. ಇದನ್ನ ಈ ಚಾನೆಲ್ ಅಲ್ಲಿ ನೀವು ನೋಡಿದವರು ದಯವಿಟ್ಟು ಶೇರ್ ಮಾಡಿ. ಇದು ಅನೇಕರಿಗೆ ತಲುಪಲಿ. ಇದು ಅಂಗ ಪ್ರದಕ್ಷಿಣೆ ಮಾಡಿ ಅನೇಕರು ಪಾಪ ಕಳಿಸ್ಕೊತಾ ಇದ್ದಾರೆ. ಪುಣ್ಯ ಗಳಿಸಿಕೊಳ್ಳುವುದಕ್ಕಿಂತ ಪಾಪ ಬರುತ್ತೆ. ರಾಯರಲ್ಲಿ ಮೊದಲು ನೀವು ಕೇಳಬೇಕು, ರಾಯರಲ್ಲಿ 4 ದಿಕ್ಕುಗಳಲ್ಲಿ 4